दिने जो सहकार तमदे कड़े जो प्रीति तमदे जो सपोर्ट इतनी मास ಈ ಮಟ್ಟನ ಬೆಳೆದ ಸತ್ಯವಿಶ್ ಇನ್ನೊಮ್ಮೆ ನಮ್ಮ ಪ್ರೀತಿ ಅಭಿಮಾನ ಹುಟ್ಟಣ ಸಮಾನ ಈ ಕಡೆ ಬಾರಗಂಟ ಹೊಸ ಫೋನ್ ಕರೆ ಮಾಡುವ ಗಾಡಿ ಇದೆ ಕಳ್ಕೋ ಈಗ ಅಭಿನಂದನೆ ಇದೆ ಈ ಚರಣ ಕಾಗದ ಕತಿಗೆ ಬಿಡಿ ತಾಲೂಕು ಸರ್ಕಾರ ಬಂದ್ರು ಇವಾಗ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಎಷ್ಟು ಖರ್ಚು ಮಾಡ್ತಾ ಇದೆ? 420 ಕೋಟಿ ಖರ್ಚು ಮಾಡಿ ಕರ್ನಾಟಕದ 7 ಕೋಟಿ ಜನರ ಸಾಮಾಜಿಕ ಸ್ಥಿತಿಗತಿ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಅಧ್ಯಯನವನ್ನು ಮಾಡೋದಕ್ಕೋಸ್ಕರ ಇದೇ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ. ಜಾತಿ ಜನಗಣತಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ. ಈ ಸಮೀಕ್ಷೆಯಲ್ಲಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಇಡೀ ಬಂಜಾರರ ಪ್ರತಿಯೊಬ್ಬರ ದಾಖಲೀಕರಣವನ್ನು ಮಾಡಬೇಕಾಗಿರುವಂತದ್ದು ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿ ನಾವು ಇತರೆ ಸಂಘಟನೆಗಳಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸುವುದು ಅತ್ಯಂತ ಅವಶ್ಯಕವಾಗಿದೆ. 3300 ತಾಣಗಳಿಗೂ ಕೂಡ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಜನಜಾಗೃತಿಯನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಈ ಒಂದು ಜಾತಿ ಜನಗಣತಿಯನ್ನು ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 22ರಿಂದ ಮುಂದಿನ 15 ದಿನಗಳ ಕಾಲ ನಡೀತದೆ. ಕರ್ನಾಟಕದ 7 ಕೋಟಿ ಜನರ ಒಂದು ಸಮೀಕ್ಷೆ ನಡೀತಾ ಇದೆ. ಬಂಜಾರರು ಕೂಡ ಕೇವಲ ನಾವು 14 ಲಕ್ಷ ಇಲ್ಲ, ಅದಕ್ಕಿಂತಲೂ ಡಬಲ್ ಇದೀವಿ. ನಮ್ಮ ಬಂಜಾರರು ಬಂದ್ಬಿಟ್ಟು ಈ ಒಂದು ಬೇಸಿಗೆ ಕಾಲದಲ್ಲಿ ಬಂದ್ಬಿಟ್ಟು ಎಲ್ಲಿ ಹೋಗಿರ್ತೀವಿ? ನಾವೆಲ್ಲರೂ ಕೂಡ ಗುಳೆ ಹೋಗಿರ್ತೀವಿ, ಕಬ್ಬಕಟ ಹೋಗಿರ್ತೀವಿ, ಬಿಲ್ಡಿಂಗ್ ಕೆಲಸಕ್ಕೆ ಹೋಗಿರ್ತೀವಿ, ಈ ಕಡೆ ಕಾಫಿ ಎಸ್ಟೇಟ್ ಕಡೆ ಹೋಗಿರ್ತೀವಿ, ಗೋವಾ ಕಡೆ ಹೋಗಿರ್ತೀವಿ. ಈ ಜಗತ್ತಲ್ಲಿ ಅತಿ ದೊಡ್ಡ ಅಲೆಮಾರಿ ಸಮುದಾಯಗಳು ಯಾವ್ದಪ್ಪ ಅಂದ್ರೆ ಅದು ಬಂಜಾರ ಸಮುದಾಯ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಂಥ ಒಂದು ದೊಡ್ಡ ಅಲೆಮಾರಿ ಸಮುದಾಯವನ್ನ ಈ ಸಮೀಕ್ಷೆಯಿಂದ ದೂರ ಇಡುವಂತಹ ಕೆಲಸ ಬಂದ್ಬಿಟ್ಟು ಸಂಪೂರ್ಣವಾಗಿ ಮಾಡದೇ ಇರುವಂತದ್ದು ಯಾರು ತಪ್ಪು? ಈ ಸಮೀಕ್ಷೆ ಮಾಡದೇ ಇರುವುದು. ನಾವೊಂದು ಅವರಿಗೆ ಹೇಳಿದ್ರು ಕೂಡ ಅವರು ಆ ಸಂದರ್ಭದಲ್ಲಿ ಆತುರಾತುರವಾಗಿ ಆ ಒಂದು ವರದಿಯನ್ನು ತಯಾರಿಸಿ ನಮ್ಮ ಸಂಖ್ಯೆಯನ್ನು ಕಡಿಮೆ ತೋರಿಸುವಂತ ಕೆಲಸ ಆಗಿದೆ. ಹಾಗಾಗಿ ಬಂಜಾರರು ಕನಿಷ್ಠ 28 ಲಕ್ಷಕ್ಕಿಂತ ಅಧಿಕವಾಗಿದ್ದಾರೆ. ಹಾಗಾಗಿ ನಾನು ವಿಶೇಷವಾಗಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದಿಂದ ಇವತ್ತು ಹಾಸನ ಜಿಲ್ಲೆಯ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಿಂದ ನಾವು ಬಂದ್ಬಿಟ್ಟು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಸೇರಿ ಇಡೀ ರಾಜ್ಯದಲ್ಲಿ ಅದಕ್ಕೆ ಒಂದು ಹೊಸ ಅಭಿಯಾನ ಮಾಡ್ತಾ ಇದ್ದೀವಿ. ಬಂಜಾರ ಜನಜಾಗೃತಿ ಅಭಿಯಾನ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಏನಪ್ಪ ಒಂದು ಅಭಿಯಾನದಲ್ಲಿ ಇಡೀ ಹಾಸನ ಜಿಲ್ಲೆಯಲ್ಲಿ ಬಂದ್ಬಿಟ್ಟು ಸೋಮನಾಯಕ ಅವರ ನೇತೃತ್ವದಲ್ಲಿ ಪ್ರತಿ ತಾಂಡದಲ್ಲೂ ಕೂಡ ಈ ಒಂದು ಜನಗಣತಿಯಲ್ಲಿ ಭಾಗವಹಿಸಿ ನಿಮ್ಮ ಊರು ಯಾವುದೇ ಆಗಿದ್ರು ಕೂಡ, ನೀವು ಬಾಂಬೆಯಲ್ಲಿ ಇದ್ರೂ ಕೂಡ ಈ ಒಂದು ಜನಗಣತಿಯಲ್ಲಿ ನಿಮ್ಮ ಒಂದು ದಾಖಲೀಕರಣ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ. ಈ ಜನಗಣತಿ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಇದೆ ಅಂದ್ರೆ ಮುಂದಿನ ನಮ್ಮ ಒಂದು ಏನು ಸರ್ಕಾರದ ಒಂದು ಆಯವ್ಯ ಇದೆ, ಸರ್ಕಾರದ ಬಜೆಟ್ ಗಳನ್ನು ಮಾಡ್ತಾರೆ, ಸರ್ಕಾರ ಏನು ಅನುದಾನಗಳನ್ನು ಘೋಷಣೆ ಮಾಡ್ತಾರೆ, ಆ ಅನುದಾನಗಳನ್ನು ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಪಟ್ಟಿಯ ಆಧಾರದ ಮೇಲೆ ಮಾಡ್ತಾರೆ. ನಮ್ಮ ಸಮಾಜ ಏನಾಗಿದೆ? ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿದೆ. ಸಾಮಾಜಿಕವಾಗಿ ಹಲವಾರು ನಾವು ಏನು ಈ ಸಾಮಾಜಿಕ ಅನಿಷ್ಟ ಪದ್ಧತಿಗಳೆಲ್ಲರೂ ಕೂಡ ಇದಾವಲ್ಲ, ಅಸ್ಪೃಶ್ಯತೆಯನ್ನು ಅನುಭವಿಸ್ತೀವಿ, ಅನಕ್ಷರತೆಯನ್ನು ಅನುಭವಿಸ್ತೀವಿ. ನಾವೆಲ್ಲರೂ ಕೂಡ ಈ ಸಮಾಜದಿಂದ ಬಂದ್ಬಿಟ್ಟು ಕಾಡಲ್ಲಿ ವಾಸ ಮಾಡ್ತಾ ಇರುವಂತದ್ದು 1871 ಏನಿದೆ ಎಲ್ಲರೂ ಕೂಡ ಕ್ರಿಮಿನಲ್ ಟೆಕ್ಸ್ ಆಕ್ಟ್ ಬಂದ್ಬಿಟ್ಟು ಈ ಒಂದು ಊರುಗಳಿಂದ ಕೂಡ ನಾವೆಲ್ಲರೂ ಕೂಡ ಬರ್ತಾ ಇರಲಿಲ್ಲ. ನಮಗೆ ದೊಡ್ಡ ಒಂದು ಕಳಂಕವನ್ನು ಹೊರಿಸುವಂತಹ ಕೆಲಸ ಈ ಸರ್ಕಾರಗಳನ್ನು ಮಾಡಿದೆ. 1952ರಲ್ಲಿ ಬಂದ್ಬಿಟ್ಟು ನೆಹರೂರವರು ಬಂದ್ಬಿಟ್ಟು ಆ ಒಂದು ಕಾನೂನನ್ನು ರದ್ದು ಮಾಡ್ತಾರೆ. ಕರ್ನಾಟಕದ ಸ್ಪರ್ಧೆಯಲ್ಲಿ ಏನ್ ಮಾಡಿದ್ದಾರೆ? ಸ್ಪರ್ಶ ಸಮುದಾಯಗಳು ಅನ್ನುವಂತಹ ಒಂದು ಅಸಂವಿಧಾನಿಕ ಪದಗಳು, ಅಸ್ಪರ್ಶ ಮತ್ತೆ ಸ್ಪರ್ಶ ಅನ್ನುವಂಥ ಪದಗಳನ್ನು ಬಳಕೆ ಮಾಡಿದ್ದಾರೆ. ನಾವು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಮನವಿಯನ್ನು ಕೊಟ್ಟಿದ್ದೀವಿ, ಸಮಾಜ ಕಲ್ಯಾಣ ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ದೀವಿ. ನೀವು ಈ ರೀತಿಯಾದಂತಹ ಅಸಂವಿಧಾನಿಕ ಪದಗಳನ್ನ ಈ ವರದಿಯಿಂದ ಬಿಡಬೇಕು. ಮತ್ತೆ ಕರ್ನಾಟಕ ರಾಜ್ಯದ ಯಾವುದೇ ದಾಖಲೆಗಳಲ್ಲೂ ಕೂಡ ಈ ಒಂದು ಸಮುದಾಯಗಳಿಗೆ ನೀವು ಬಳಸಿರುವಂತಹ ಸ್ಪರ್ಶ ಮತ್ತು ಅಸ್ಪರ್ಶ ಪದಗಳನ್ನ ತಟಕ್ಷಣವಾಗಿ ಬಿಡಬೇಕು. ಇಲ್ಲ ಅಂದ್ರೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದಿಂದ ನಿಮಗೆ ಮತ್ತೊಮ್ಮೆ ನಾವು ದೊಡ್ಡ ಒಂದು ಹೋರಾಟವನ್ನು ಕರೆಯನ್ನು ಕೊಡಬೇಕಾಗುತ್ತೆ ಅಂತ ಹೇಳಿ ನಾವು ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಏನು ಪ್ರಾರಂಭ ಆಗುತ್ತೆ ಈ ಒಂದು ಜನಗಣತಿ ಬಂದ್ಬಿಟ್ಟು ಅಭೂತಪೂರ್ವವಾಗಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಬಂದ್ಬಿಟ್ಟು ನಾವು ಜನಜಾಗೃತಿಯನ್ನು ಹಮ್ಮಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ವಿ. ಸೋಷಿಯಲ್ ಮೀಡಿಯಾ ಮುಖಾಂತರ ಜನಜಾಗೃತಿ ಹಮ್ಮಿಕೊಳ್ತಾ ಇದ್ವಿ, ತಾಂಡಗಳಲ್ಲಿ ಜನಜಾಗೃತಿ ಹಮ್ಮಿಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಬಂದ್ಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ನಾವು ಜಾಗೃತಿ ಸಭೆಗಳನ್ನ ಮಾಡ್ತಾ ಇದ್ವಿ. ತಾಲೂಕು ಮಟ್ಟದಲ್ಲೂ ಕೂಡ ನಾವು ಜಾಗೃತಿ ಸಭೆಗಳನ್ನ ಮಾಡಿ ಇಡೀ ಬಂಜಾರರ ಒಂದು ಸಮಗ್ರ ಅಧ್ಯಯನ ಆಗಬೇಕು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ನಾವು ಹೇಳಬೇಕು. ನಾವು ಕಬ್ಬು ಕಟಾವ್ ಹೋಗ್ತೀವಿ ಅನ್ನುವಂಥದ್ದಲ್ಲಿ ದಾಖಲೀಕರಣ ಆಗಬೇಕು. ನಾವು ಕ್ರೀಡೆ ಕೆಲಸಕ್ಕೆ ಹೋಗ್ತೀವಿ ಅನ್ನುವಂಥದ್ದಲ್ಲಿ ದಾಖಲೀಕರಣ ಆಗಬೇಕು.
ಮಕ್ಕಳ ಮಾರಾಟವನ್ನು ಕೂಡ ಮಾಡಿ ನಾವು ಜೀವನ ಮಾಡಿರುವಂತ ದುಸ್ಥಿತಿಗೆ ನಾವೆಲ್ಲರೂ ಕೂಡ ಇಳಿದಿದ್ದೀವಿ ಅಂತ ಒಂದು ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ. ಇದರ ಸರ್ಕಾರ ಅರ್ಥವನ್ನು ಮಾಡಿಕೊಂಡು ಈ ಸಮುದಾಯಗಳಿಗೆ ಸಮಗ್ರವಾದಂತಹ ಒಂದು ಅಭಿವೃದ್ಧಿಯ ನೀಲನಕ್ಷೆಯನ್ನು ತಯಾರು ಮಾಡಿ ಈ ಸಮುದಾಯವನ್ನ ಈ ಸಮಾಜದ ಒಂದು ಮುಖ್ಯವಾಗಿ ತರುವಂತಹ ಒಂದು ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕೆಲವೊಂದು ದುಷ್ಟ ಶಕ್ತಿಗಳು ಯಾವ ಸಂವಿಧಾನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಶೀರ್ವಾದದಿಂದ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಾರೆ ಅವರ ಒಂದು ಏನು ದೂರದೃಷ್ಟಿಕೋನ ಇದೆ, ಆ ಒಂದು ದೂರದೃಷ್ಟಿಕೋನದಿಂದ ಈ ಒಂದು ಮೀಸಲಾತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಈಗಾಗಲೇ ಕಣ್ಣು ತೆರೆತಿರುವಂತಹ ಒಂದು ಸಮುದಾಯಕ್ಕೆ ಕಟ್ಟನ್ನು ಮುಚ್ಚುವಂತಹ ಕೆಲಸಗಳು ದುಷ್ಟಶಕ್ತಿಗಳು ಮಾಡ್ತಾ ಇದ್ದಾವೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ಸಮಾಜದ ಸ್ಥಿತಿಗತಿಗಳು ಏನಿದೆ ಅದೆಲ್ಲವನ್ನು ಕೂಡ ತಿಳಿಸುವಂತದ್ದು ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿ ಈ ಒಂದು ಸಮಿತಿಯಲ್ಲಿ ನಾವೆಲ್ಲರೂ ಕೂಡ ಭಾಗ ಆಗಬೇಕು ಮತ್ತೆ ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಗೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ.